ಅದ್ದೂರಿಯಾಗಿ ಉದ್ಘಾಟನೆಗೊಂಡ ಇಟಗಿ ಗ್ರಾಮ ಪಂಚಾಯಿತಿ ನೂತನ ಹೈಟೆಕ್ ಕಟ್ಟಡ ಮತ್ತು ಸಭಾಭವನ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೆಬ್ಬಾಗಿಲು ಎಂದು ಹೆಸರಾದ ಇಟಗಿಯಲ್ಲಿ ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ನಿರ್ಮಿಸಲಾದ ಹೈಟೆಕ್ ಗ್ರಾಮ ಪಂಚಾಯತ್ ಕಟ್ಟಡ ಮತ್ತು ಸಭಾಭವನವು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕಿತ್ತೂರು ಕಲ್ಮಠದ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿ, ನಂದಗಡ ಮತ್ತು ಇಟಗಿ ವಿರಕ್ತ ಮಠಗಳ ಪೂಜ್ಯರಾದ ಚನ್ನವೀರ ದೇವರು, ಚನ್ನಬಸವ ದೇವರು ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖಾನಾಪುರ ಕ್ಷೇತ್ರದ ಶಾಸಕ ವಿಠ್ಠಲ್ ಹಲ್ಗೇಕರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಪ್ಪ ಮುದುಕಪ್ಪ ತುರಿಮುರಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಚನ್ನರಾಜು ಹಟ್ಟಿಹೊಳಿ, ಕಾಂಗ್ರೆಸ್ ಮುಖಂಡರಾದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದ್ರು. ಅತಿಥಿಗಳಾಗಿ ಖಾನಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ರಮೇಶ್ ಮಿಟ್ರಿ, ಸಹಾಯಕ ನಿರ್ದೇಶಕರಾದ ವಿಜಯಕುಮಾರ್ ಕೋತಿನ್, ರೂಪಾಲಿ ಬಡಕುದ್ರಿ, ಪಿಡಿಒ ವೀರೇಶ್ ಸಜ್ಜನ್ ಹಾಗೂ ಉಪಾಧ್ಯಕ್ಷರಾದ ರಾಜಶ್ರೀ ಹುಣಸಿಕಟ್ಟಿ, ಇಟಗಿ ಪಿಕೆಪಿಎಸ್ ಅಧ್ಯಕ್ಷರಾದ ಶ್ರೀಶೈಲ ತುರ್ಮುರಿ, ಉಪಾಧ್ಯಕ್ಷ ಇಕ್ಬಾಲ್ ನದಾಫ್, ಕೆಎಂಎಫ್ ಮಾಜಿ ಅಧ್ಯಕ್ಷ ಅದೃಶ್ ತುರುಮುರಿ ಸೇರಿದಂತೆ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಪಿಡಿಒಗಳು, ನರೇಗಾ ಸಿಬ್ಬಂದಿ, ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಗಳು ಸತ್ಕರಿಸಲಾಯಿತು. ಹೈಟೆಕ್ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣಕ್ಕೆ ಎಲ್ಲ ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು. ನಂತರ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಎಂಎಲ್ಸಿ ಚನ್ನರಾಜು ಹಟ್ಟಿಹೊಳಿ ಹಾಗೂ ಖಾನಾಪುರ ಕ್ಷೇತ್ರದ ಶಾಸಕರಾದ ವಿಠ್ಠಲ್ ಹಲ್ಗೇಕರ್ ಅವರು ಈ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಒಟ್ಟಾರೆ ಖಾನಾಪುರ ಕ್ಷೇತ್ರದ ಹೆಬ್ಬಾಗಿಲು ಇಟಗಿಯಲ್ಲಿ ನಿರ್ಮಿಸಿದ ಗ್ರಾಮ ಪಂಚಾಯಿತಿ ಹೈಟೆಕ್ ಕಟ್ಟಡವು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತ್ತು. ಪತ್ರಿಕಾ ಸಮೂಹಕ್ಕೆ ಇವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರಗಟ್ಟಿಹೊಳಿ ಅವರು ಸಿಕ್ಕಿದ್ರೆ, ವಿಶೇಷವಾಗಿ ಇವತ್ತು ಇಟಗಿಗೆ ಬಂದಿದ್ರೆ ಒಂದು ಗ್ರಾಮ ಪಂಚಾಯತಿ ಉದ್ಘಾಟನೆಗೆ. ಸರ್ ಹೇಳಿ ಸರ್. ನಿಮ್ಮ ಸುದ್ದಿವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಇಟಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದಂಥ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ವಿ. ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಮತ್ತೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತೆ ಇನ್ನುಳಿದಂತೆ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಇನ್ನುಳಿದಂತೆ ಎಲ್ಲ ಊರಿನ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನ ಪ್ರಸ್ತುತ ಏನು ಚುನಾಯಿತ ಪಂಚಾಯಿತಿ ಸದಸ್ಯರ ಮಂಡಳಿ ಇದೆ, ಅಧ್ಯಕ್ಷರಾದಿಯಾಗಿ ಅವರು ನಿರ್ಮಾಣ ಮಾಡಿದ್ದಾರೆ. ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ, ನನ್ನ ಸಂಪೂರ್ಣ ಬೆಂಬಲವನ್ನ ಈ ಪಂಚಾಯಿತಿ ಕಟ್ಟಡದ ಮುಂದಿನ ಏನು ಅವರ ಅಧಿಕಾರಿ ಅವಧಿ ಇದೆ, ಅವರ ಕೆಲಸ ಕಾರ್ಯಗಳಿಗೆ ನಾನು ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ. ಮತ್ತೆ ಅವರಿಗೆ ಮುಂಬರುವಂತ ದಿನದಲ್ಲಿ ಶುಭವಾಗಲಿ ಅಂತ ಹೇಳ್ತೀನಿ. ಸರಿ, ಮತ್ತೆ ಖಾನಾಪುರ ದೊಡ್ಡ ದೊಡ್ಡ ಮಂದಿ ದೊಡ್ಡ ಪೋಸ್ಟ್ ನಲ್ಲಿ ಇಲ್ಲೇ ಅದ. ಆ ಪ್ರಕಾರ ಈ ಊರು ಇದ್ದ ಮೇಲೆ ಈ ಎಲ್ಲಾ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಒಂದು ಹೊಸ ಕಟ್ಟಡ ಮಾಡೋಣ ಅಂತ ಹೇಳಿ ಅವರು NRG ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅದ ಈ ದೊಡ್ಡ ಕಟ್ಟಡ ಇಲ್ಲೇ ಮಾಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಒಂದು ಫಸ್ಟ್ ನಂಬರ್ ಬರ್ತಾರೆ ಈ ಕಟ್ಟಡ ಬಗ್ಗೆ ನೋಡಿದ್ರ. ಅದ ಎಲ್ಲ ಒಳಗಿಂದ ಸಭಾ ಭವನ ನೋಡಿದ್ರ ಒಂದು ವಿಧಾನಸೌಧ ಅಂತ ನೋಡಕ್ ಬರ್ತಾರೆ. ಆ ಪ್ರಕಾರ ಇದು ಚಲೋ ಇದು ಕೆಲಸ ಮಾಡಿದ್ವಿ. ಆ ಅಧ್ಯಕ್ಷರಿಗೆ ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು PDO ಮತ್ತು ಎಲ್ಲ ಕರ್ಮಚಾರಿಗೆ ನಾವು ಅಭಿನಂದನೆ ತಿಳಿಸ್ತೇವೆ ಈ ಮೂಲಕ. ಸರ್, ಈಗ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ, ಈಗ ಇತ್ತೀಚೆಗೆ ಸರ್ ಏನು ಸರಿ ಕ್ಲಿಯರ್ ಬರ್ಬೇಕು. ಶಾಸಕರು, ಎಲ್ಲ ಗಣ್ಯರು ಎಲ್ಲರೂ ಮಾತನಾಡಿದ್ದಾರೆ. ಅತ್ಯಂತ ಸಂತೋಷ, ಖುಷಿ ಅನ್ನಿಸ್ತದೆ. ಕಾರಣ ಅಂತಂದ್ರೆ
ಈ ಕಟ್ಟಡ ಗ್ರಾಮ ಪಂಚಾಯತಿಯ ಕಟ್ಟಿದರಿ. ಆ ಕಟ್ಟಡ ಹೇಗಾಗಿದೆ ಅಂತಂದ್ರೆ ಅತ್ಯಂತ ಸುವ್ಯವಸ್ಥಿತವಾಗಿ ಆಧುನಿಕತೆಯನ್ನ, ಕಂಪ್ಯೂಟರು, ಸ್ಮಾರ್ಟ್ ಬೋರ್ಡು, ಇನ್ನೊಂದು ಎಲ್ಲವೂ ಸಹ ನೋಡಿದಾಗ ಇದು ಅತ್ಯಂತ ಸುಂದರವಾದಂಥ ಕಟ್ಟಡವನ್ನು ನೀವೆಲ್ಲ ನಮ್ಮ ಅಧ್ಯಕ್ಷರು, ಎಲ್ಲ ಸದಸ್ಯರು, ವಿಡಿಯೋ ಸರ್ ಅವರು, ಇನ್ನುಳಿದ ಎಲ್ಲರೂ ಸಹ ಕೂಡಿ ಇದನ್ನ ಬಹಳ ಸುಂದರವಾದಂಥ ಕಟ್ಟಡ ಕಟ್ಟಿದಿರಿ. ಅತ್ಯಂತ ಖುಷಿ ಆಯಿತು. ಒಂದು ಆಡಳಿತ ಕಚೇರಿ ಹೇಗಿರ್ಬೇಕು ಅನ್ನೋದಕ್ಕೆ ಈ ಇಟಗಿ ಗ್ರಾಮ ಪಂಚಾಯತಿ ಒಂದು ಪಂಚಾಯತಿ ನಿದರ್ಶನ. ಕಟ್ಟಡಗಳಲ್ಲಿ ಅತ್ಯಂತ ಹೈಟೆಕ್ ಪಂಚಾಯತಿ ಅಂತ ಹೇಳಿ ಅತ್ಯಂತ ಹೆಮ್ಮೆ ಅನಿಸುತ್ತೆ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಕೂಡ ಸುಸಜ್ಜಿತವಾದಂತ ಗ್ರಾಮ ಪಂಚಾಯತಿ ಕಟ್ಟಡ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಟ್ಟಡವನ್ನ, ನೂತನ ಕಚೇರಿಯನ್ನ ಕಟ್ಟಲಿಕ್ಕೆ ಶ್ರಮಿಸಿದಂತ ಎಲ್ಲ ಅಧ್ಯಕ್ಷರಾದಿಯಾಗಿ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ, ಅಧಿಕಾರಿ ವರ್ಗದವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ವಿ, ಮುಂದೆ ಅದರಿಂದ ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗ್ತದೆ. ಈಗ ಜನರ ಬೇಡಿಕೆಗಳು ದಿನನಿತ್ಯ ಜಾಸ್ತಿ ಆಗ್ತವೆ. ಯಾಕಪ್ಪ ಅಂತಂದ್ರ ನಮ್ಮ ಭಾರತ ದೇಶ, ಕರ್ನಾಟಕ ರಾಜ್ಯ, ಬೆಳಗಾವಿ ನಾವು ಅಭಿವೃದ್ಧಿ ಹತ್ತ ಸಾಕ್ತಾ ಇದ್ದೀವಿ. ಈಗ ನಮ್ಮ ಪಂಚಾಯತ್ ಚಲೋ ಪಂಚಾಯತ್ ಈಗ ಕಟ್ಟಿದ್ರಿ. ಸಜ್ಜನ್ ನಮ್ಮ PDO ಸಾಹೇಬ್ ಅವರು ಪಶ್ಚಿಮ ಭಾಗದಲ್ಲಿ ಒಂದು ಕಟ್ಟಡ ಹೊಸ ಕಟ್ಟಡ, ಗ್ರಾಮ ಪಂಚಾಯತ್ ಕಟ್ಟಡ 1 ತಿಂಗಳ ಹಿಂದೆ ಮಾಡಿದವರು ಪಾರ್ವಾಡ್ನಲ್ಲಿ, ಮತ್ತು ಇದು ಸೆಕೆಂಡ್. ಆ ಪ್ರಕಾರ ಈಗ ಚಲೋ ಈಗ ಇಮಾರತ್ ನೂತನ ಕಟ್ಟಡ ಈಗ ಮಾಡಿದಲ್ಲ, ಆ ಕಟ್ಟಡನಲ್ಲಿ ಹೆಂಗ ಈ ಪಬ್ಲಿಕ್ ಸೇವಾ ಹೆಂಗ ಇರಬೇಕು ಅದರ ಮೇಲೆ ಈ ಕಟ್ಟಡಕ್ಕೆ ಹೆಚ್ಚು ಬೆಲೆ ಬರ್ತದೆ. ಅದ ಮಹಾರಾಜ್ ನಮ್ಮ ಸ್ವಾಮಿ ಹೇಳಿದ್ರಿಂದ ಅದ ಈಗ ಮುಂದೆ ಯಾರು ಬರ್ತಾರಲ್ಲ, ಇವರು ಬಹುತೇಕ 4-5 ತಿಂಗಳ ಅದಾರ ಈಗ ಈ ಪಂಚಾಯತ್ ಮೆಂಬರ್ ಕಮಿಟಿಗೆ. ಅದಕ್ಕೆಲ್ಲ ನಾವು ಗಡ್ಬಡ್ನಲ್ಲಿ ಇದು ಉದ್ಘಾಟನೆ ಮಾಡಿದವರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಇಟಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.